ವೆಲ್ಕಮ್ ಟು ವೈ ವಿ ಲವ್ ಪೇಜ್. ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತೌಟ್ ವೇಸ್ಟಿಂಗ್ ಅ ಟೈಮ್ ಲೆಟ್ ಸ್ಟಾರ್ಟ್. ಸೊ ನಾನು ಈಗಾಗಲೇ ಹೇಳಿರೋ ಹಾಗೆ ಒಬ್ಬ ಸಾಲ ತಗೊಂಡಿರುವಂತಹ ವ್ಯಕ್ತಿ ಚೆಕ್ನ ಕೇವಲ ಸೆಕ್ಯೂರಿಟಿ ಪರ್ಪಸ್ಗಾಗಿ ಕೊಟ್ಟಿದ್ದು, ಅದರ ಮೇಲೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138ರ ಅಡಿಯಲ್ಲಿ ಚೆಕ್ ಬೌನ್ಸ್ ಕೇಸ್ ಹಾಕಕ್ ಬರುತ್ತಾ ಅಥವಾ ಕ್ರಿಮಿನಲ್ ಕೇಸ್ ಹಾಕಕ್ ಬರುತ್ತಾ ಅನ್ನೋ ಈ ಎಲ್ಲಾ ಪ್ರಶ್ನೆಗಳಿಗೂ ಸುಪ್ರೀಂ ಕೋರ್ಟ್ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಕೊಟ್ಟಿದೆ. 2002 ಪ್ರೇಮ್ ರಾಮ್ ವರ್ಸಸ್ ಪೂನಂ ಮೆನಮ್ ಅನ್ನೋ ಒಂದು ಕೇಸಲ್ಲಿ ರಾಮ್ ಅವರು ಮೆನನ್ನಿಂದ 2 ಲಕ್ಷ ಸಾಲ ತಗೊಂಡಿರ್ತಾರೆ. ಆ ಸಾಲಕ್ಕೆ ಸೆಕ್ಯೂರಿಟಿ ಆಗಿ ಒಂದು ಚೆಕ್ ಕೊಟ್ಟಿರ್ತಾರೆ. ಆ ಚೆಕ್ ತಕ್ಷಣ ಹಣ ಪಡ್ಕೊಳಕಲ್ಲ, ಓನ್ಲಿ ಸೆಕ್ಯೂರಿಟಿ ಪರ್ಪಸ್ ಆಗಿ ಕೊಟ್ಟಿರ್ತಾರೆ. ಇದಾದ 2 ತಿಂಗಳಿಗೆ ಮೆನನ್ನು ದುಡ್ಡು ತಗೊಳಕ್ಕೆ ಅಂತ ಬ್ಯಾಂಕ್ಗೆ ಹೋಗ್ತಾನೆ. ಬಟ್ ಚೆಕ್ ಡಿಸ್ಹಾನರ್ ಮಾಡ್ತಾರೆ ಬ್ಯಾಂಕ್. ಕಾರಣ ಇನ್ಸಫಿಷಿಯಂಟ್ ಫಂಡ್, ಅಂದ್ರೆ ಖಾತೆಯಲ್ಲಿ ಯಾವುದೇ ರೀತಿಯಾದಂತಹ ಹಣ ಇಲ್ಲ, ಜೊತೆಗೆ ಡ್ರಾಯರ್ ಪೇಮೆಂಟ್ ಸ್ಟಾಪ್ ಮಾಡಿದಾನೆ ಅಂತ ಚೆಕ್ ನ ಬೌನ್ಸ್ ಮಾಡ್ತಾರೆ. ಸೊ ಮೆನನ್ನು ರಾಮ್ಗೆ ಒಂದು ಲೀಗಲ್ ನೋಟಿಸ್ ಕಳಿಸ್ತಾರೆ. ಜೊತೆಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138ರ ಅಡಿಯಲ್ಲಿ ಒಂದು ಕ್ರಿಮಿನಲ್ ಕೇಸ್ ನ ಫೈಲ್ ಮಾಡ್ತಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂತ ಅಂದ್ರೆ, ಪ್ರೇಮ್ ರಾಜು ಅಡಿಷನಲ್ ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಕೋರ್ಟ್ ಅಲ್ಲಿ ಒಂದು ಒರಿಜಿನಲ್ ಸೂಟ್ ಹಾಕೋತಾನೆ. ಅಲ್ಲಿ ಈ ಚೆಕ್ ಕೊಟ್ಟಿರೋದು ಕೇವಲ ಸೆಕ್ಯೂರಿಟಿ ಪರ್ಪಸ್ ಗಾಗಿ ಅಷ್ಟೇ, ಇದನ್ನ ಎನ್ಕ್ಯಾಶ್ ಮಾಡಬಾರ್ದು, ಜೊತೆಗೆ ನನಗೆ ಹಿಂತಿರುಗಿಸಬೇಕು ಅಂತ ಹೇಳ್ತಾನೆ. ಇದನ್ನ ಕೋರ್ಟ್ ವೆರಿಫೈ ಮಾಡುತ್ತೆ. ಅವ್ನ ಫ್ಯಾಕ್ಟ್ ಕರೆಕ್ಟ್ ಆಗಿದೆ, ಈ ಚೆಕ್ ಕೊಟ್ಟಿರೋದು ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ ಅಂತ ಹೇಳಿ ಆರ್ಡರ್ ನ ಡಿಕ್ಲೇರ್ ಮಾಡುತ್ತೆ. ಬಟ್ ಇದ್ರ ಮಧ್ಯದಲ್ಲಿ ಆಪೋಸಿಟ್ ಪಾರ್ಟಿ ಕ್ರಿಮಿನಲ್ ಕೇಸ್ ನ ಫೈಲ್ ಮಾಡಿರ್ತಾರೆ. ಕ್ರಿಮಿನಲ್ ಟ್ರಯಲ್ ಕೋರ್ಟ್ ಪ್ರೇಮ್ ರಾಜ್ನ ಗಿಲ್ಟಿ ಅಂತ ಪ್ರೂವ್ ಮಾಡಿ 1 ವರ್ಷ ಜೈಲ್ ಶಿಕ್ಷೆ ಜೊತೆಗೆ 2 ಲಕ್ಷ ಕಾಂಪನ್ಸೇಷನ್ ಕೊಡಬೇಕು ಅಂತ ಆರ್ಡರ್ ನ ಪಾಸ್ ಮಾಡುತ್ತೆ. ಬಟ್ ಇದು ಇಲ್ಲಿಗೆ ನಿಲ್ಲಲ್ಲ. ಪ್ರೇಮ್ ರಾಜು ಟ್ರಯಲ್ ಕೋರ್ಟ್ ಆರ್ಡರ್ ನ ಚಾಲೆಂಜ್ ಮಾಡಿ ಫಸ್ಟ್ ಅಪಿಲಿಯೇಟ್ ಕೋರ್ಟ್ ಹೋಗ್ತಾರೆ, ಕೇರಳ ಹೈಕೋರ್ಟ್ ಹೋಗ್ತಾರೆ. ಬಟ್ ಹೈಕೋರ್ಟ್ ಕೂಡ ಸೇಮ್ ಡಿಸಿಷನ್ ನ ಅಪ್ಹೋಲ್ಡ್ ಮಾಡುತ್ತೆ. ಕೊನೆಗೆ ಪ್ರೇಮ್ ರಾಜು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಅಪೀಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಈ ಕೇಸ್ ನ ವೆರಿಫೈ ಮಾಡುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಒಂದ್ ಸಿವಿಲ್ ಕೋರ್ಟ್ ಈಗಾಗಲೇ ಚೆಕ್ ನ ಸೆಕ್ಯೂರಿಟಿ ಚೆಕ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅದೇ ಚೆಕ್ ಮೇಲೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138ರ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ನ ಮುಂದುವರಿಸಬಹುದಾ ಅನ್ನೋದು ಪ್ರಶ್ನೆ. ಸೊ ಸುಪ್ರೀಂ ಕೋರ್ಟ್ ಡಿಸಿಷನ್, ಒಂದ್ ಸಿವಿಲ್ ಕೋರ್ಟ್ ಈಗಾಗಲೇ ಚೆಕ್ ನ ಸೆಕ್ಯೂರಿಟಿ ಚೆಕ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅದೇ ಚೆಕ್ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನ ಮುಂದುವರ್ಸಕ್ ಬರಲ್ಲ, ಜೊತೆಗೆ ಪನಿಷ್ಮೆಂಟ್ಸ್ ಕನ್ವಿಕ್ಷನ್ಸ್ ಕೊಡಕ್ಕೂ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಕೆಳಗಿನ ಎಲ್ಲಾ ಕೋರ್ಟ್ ಡಿಸಿಷನ್ ನ ಸೆಟ್ ಅಸೈಡ್ ಮಾಡಿ, ಜೊತೆಗೆ ಪೇ ಮಾಡಿದ 2 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೂಡ ಪ್ರೇಮ್ ರಾಜ್ಗೆ ವಾಪಸ್ ಕೊಡ್ಬೇಕಂತ ಆರ್ಡರ್ ನ ಪಾಸ್ ಮಾಡುತ್ತೆ. ಇದ್ರ ಕನ್ಕ್ಲೂಷನ್, ಯಾರಾದ್ರೂ ಕೇವಲ ಸೆಕ್ಯೂರಿಟಿ ಪರ್ಪಸ್ ಗಾಗಿ ಚೆಕ್ ನ ಕೊಟ್ಟಿದ್ರೆ ಅದ್ರ ಮೇಲೆ ಸೆಕ್ಷನ್ 138ರ ಅಡಿಯಲ್ಲಿ ಫಾಲ್ಸ್ ಚೆಕ್ ಬೌನ್ಸ್ ನ ಕ್ಲೈಮ್ ಮಾಡಕ್ಕಾಗ್ಲಿ ಅಥವಾ ಕ್ರಿಮಿನಲ್ ಕೇಸ್ ನ ಫೈಲ್ ಮಾಡಕ್ಕಾಗ್ಲಿ ಸಾಧ್ಯ ಇಲ್ಲ. ನಿಮ್ಗೆ ಏನಾದ್ರೂ ಕ್ವೆರೀಸ್ ಅಂಡ್ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ರಿಪ್ಲೈ ಮಾಡ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.